ರಕ್ಷಣೆಗೋಸ್ಕರ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ನಾವು ನಂಬುತ್ತೇವೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ. ಬನ್ನಿ ಪ್ರಿಯರೇ, ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ದೇವರ ಒಂದು ಮುಖ ದರ್ಶನವನ್ನ ಈ ಒಂದು ಮುಂಚಾನೆ ವೇಳೆಯಲ್ಲಿ ಆತನನ್ನು ನೋಡುತ್ತಾ ಒಂದು ಹಾಡನ್ನು ಹಾಡಿಕೊಳ್ಳುತ್ತಾ ನಾವು ಮುಂದುವರಿದ ಆರಾಧನೆಯಲ್ಲಿ ನಾವು ಮುಂದುವರಿಯೋಣ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ ಕರ್ತನೆ, ರಾಜ ಪರಿಶುದ್ಧರೇ ನಿಮಗೆ ಸ್ತೋತ್ರ ಸ್ವಾಮಿ ಕರ್ತನೆ. ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿಂಬಳಿ ಬಂದೆವು. ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ಇನ್ನೊಂದು ಸಾರಿ ತೋಳೆ ಸಮಯದಳು ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿಮ್ಮಳಿ ಬಂದೆವು. ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಸ್ತೋತ್ರ ಕರ್ತನೆ ರಾಜ. ಇಂಥ ಒಳ್ಳೆ ಸಮಯದಲ್ಲೂ ಕರ್ತನೆ ನಿಮ್ಮ ಪಾದದಲ್ಲಿ ಕರ್ತನೆ ನಾವೊಂದು ಮುಂಚಾನೆ ವೇಳೆಯಲ್ಲಿ ಬರ್ತೇವಪ್ಪ ಕರ್ತನೆ. ನಿಮ್ಮ ಪಾದದಲ್ಲಿ ಬಂದು ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ. ಈ ಒಂದು ಹೊಸ ದಿನವನ್ನ ಕರ್ತನೆ ನಮ್ಮ ಜೀವಿತಕ್ಕೆ ನೀವು ಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ ದೇವರೇ. ಮುಂದುವರೆದು ನಿಮ್ಮ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿಮ್ಮ ವಾಕ್ಯದೊಟ್ಟಿಗೆ ನಮ್ಮ ಪ್ರತಿಯೊಬ್ಬೊಬ್ಬರ ಜೊತೆಯಲ್ಲಿ ನೀವು ಮಾತನಾಡು ಕರ್ತನೆ ರಾಜ. ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಎಲ್ಲ ಘನಮಾನ ಮಹಿಮೆಯನ್ನು ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸುವೇ ನಿಮ್ಮ ಬಲವುಳ್ಳಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್. ಹಾಲೆಲೂಯ. ಪ್ರೈಸ್ ಲಾರ್ಡ್. ಮುಂದುವರೆದು ನಾವು ವಾಕ್ಯಕ್ಕೋಸ್ಕರ ನಾವು ಧ್ಯಾನ ಮಾಡುವುದಕ್ಕೋಸ್ಕರ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಿಯರೇ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯದ 7ನೇ ವಚನ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯದ 7ನೇ ವಚನ. ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ. ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು. ಇಲ್ಲಿ ದೇವರ ವಾಕ್ಯ ಯೆಶಾಯನು ಬರೆದ ಪ್ರವಾದನೆ ಗ್ರಂಥದಲ್ಲಿ ದೇವರು ಒಂದು ನಮಗೆ ಪ್ರವಾದನೆಯನ್ನು ಕೊಡ್ತಾ ಇದ್ದಾರೆ. ನಿಮಗೆ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನ ದೇವರು ನಮಗೆ ಕೊಡುವಂತವರಾಗಿದ್ದಾರೆ.
ನಿಮಗೆ ನೀವು ಸಂತೋಷವನ್ನ ಕಳೆದುಕೊಂಡಿರಬಹುದು, ಪ್ರೀತಿಯನ್ನ ಕಳೆದುಕೊಂಡಿರಬಹುದು, ನಿಮ್ಮ ಒಂದು ಕೆಲಸವನ್ನ ಕಳೆದುಕೊಂಡಿರಬಹುದು, ನಿಮ್ಮ ಸಮಾಧಾನವನ್ನ ಕಳೆದುಕೊಂಡಿರಬಹುದು, ನಿಮ್ಮ ಐಕ್ಯತೆಯನ್ನ, ಸಂಬಂಧವನ್ನ, ಗಂಡ ಹೆಂಡತಿಯ ಒಂದು ಸಂಬಂಧವನ್ನ ಕಳೆದುಕೊಂಡಿರಬಹುದು. ಅನೇಕ ವಿಷಯಗಳಲ್ಲಿ ನಿಮಗೆ ಒಂದು ಅವಮಾನಗಳು ಉಂಟಾಗಿರಬಹುದು. ಆದ್ರೆ ದೇವರ ಒಂದು ಮುಂಚಾನೆ ವೇಳೆಯಲ್ಲಿ ನಮಗೆ ಹೇಳ್ತಾ ಇದ್ದಾರೆ, ನಾನು ನಿನಗೆ ಒಂದು ಪಟ್ಟು ಒಂದು ಸನ್ಮಾನ ಅಲ್ಲ, ಮಾನವಲ್ಲ, ಅದರ 2ರಷ್ಟು ನಿನಗೆ ನಾನು ಮಾನವನ್ನ ಕೊಡ್ತೇನೆ ಎಂಬುದಾಗಿ. ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲೇ ಹಿಗ್ಗುವರು. ನಾವು ಯಾವುದಕ್ಕೆಲ್ಲ ನಾಚಿಕೆ ಪಟ್ಟಿದ್ವಿ, ಯಾವುದಕ್ಕೆಲ್ಲ ಅವಮಾನ ಪಟ್ಟಿದ್ವಿ, ಯಾವುದಕ್ಕೆಲ್ಲ ಆಶಾಭಂಗವಾಗಿತ್ತು, ಅದರ ದೇವರು ನಮಗೆ ಈ ಒಂದು ಸಮಯದಲ್ಲಿ ಹೇಳ್ತಾ ಇದ್ದಾರೆ, ತಮ್ಮ ಒಂದು ಸ್ವಾಸ್ಥ್ಯದಲ್ಲಿ ಅವರು ಹಿಗ್ಗುವವರಾಗಿದ್ದಾರೆ. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟು, ನಮ್ಮ ದೇಶದಲ್ಲಿ ನಾವಿರುವಂತ ಸ್ಥಳಗಳಲ್ಲಿ, ನಾವಿರುವಂತ ಮನೆಗಳಲ್ಲಿ, ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ, ನೀವು ಯಾವ ಸ್ಥಳಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದೀರೋ ಅಲ್ಲಿ 2ರಷ್ಟು ದೇವರು ನಮಗೆ ಒಂದು ಶಾಂತಿಯನ್ನ, ಸಮಾಧಾನವನ್ನ, ಸಂತೋಷವನ್ನ ದೇವರು ಕೊಡುವಂತವರಾಗಿದ್ದಾರೆ ಪ್ರಿಯರೇ. ಹಾಲೆಲೂಯ. ಮುಂದುವರೆದು ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಜಕ್ಕರಿಯನು ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯದ 12ನೇ ವಚನ. ಜಕ್ಕರಿಯನು ಬರೆದ 9ನೇ ಅಧ್ಯಾಯದ 12ನೇ ವಚನದಲ್ಲಿ, ಸುನಿರೀಕ್ಷೆ ಉಂಟಾದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ, ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ. ಇಲ್ಲೂ ಕೂಡ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ದುರ್ಗಕ್ಕೆ, ನಮ್ಮ ಕೆಲಸಕ್ಕೆ, ನಾವಿರುವಂತ ಸ್ಥಳಕ್ಕೆ, ನಮ್ಮ ಮನೆಗೆ ನಾವು ಹಿಂತಿರುಗುವಾಗ ದೇವರು ಅಲ್ಲಿ ಸುಖವನ್ನ, ದೇವರು ಅಲ್ಲಿ ಸಮಾಧಾನವನ್ನ, ದೇವರು ಅಲ್ಲಿ ಪ್ರೀತಿಯನ್ನ, ದೇವರು ಅಲ್ಲಿ ಅನ್ಯೋನ್ಯತೆಯನ್ನ, ನಾವು ಕಳೆದುಕೊಂಡಂತ ಒಂದು ಏನೆಲ್ಲ ಸಂಗತಿಗಳಾಗಿರ್ಬೋದು, ಆರೋಗ್ಯದ ವಿಷಯದಲ್ಲೇ ಆಗಿರಬಹುದು, ಆಸ್ತಿಯ ವಿಷಯದಲ್ಲೇ ಆಗಿರಬಹುದು, ನಿಮ್ಮ ಹಣವನ್ನ ಯಾರು ದೋಚ್ಕೊಂಡು ಹೋಗಿರಬಹುದು, ಏನೇನೋ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಆಗಿರಬಹುದು. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನಿಮಗೆ 2ರಷ್ಟು ಸುಖವನ್ನ ನಾನು ನಿಮಗೆ 2ರಷ್ಟು ಸುಖವನ್ನ ನಾನು ದಯಪಾಲಿಸ್ತೇನೆ ಎಂಬುದಾಗಿ. ನಿಮ್ಮ ಒಂದು ಶಕ್ತಿ ಕುಂದಿ ಹೋಗಿರಬಹುದು, ನಿಮ್ಮ ಆರೋಗ್ಯ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಲ್ಲೇ ಇರಬಹುದು, ಏನೆಲ್ಲ ಸಂಗತಿಗಳು ಆದ್ರೂ ಕೂಡ ದೇವರು ನಿಮಗೆ 2ರಷ್ಟಾದಂತ ಆರೋಗ್ಯವನ್ನ, 2ರಷ್ಟಾದಂತ ದುಪ್ಪಟ್ಟಾದಂತ ಒಂದು ಅಭಿಷೇಕವನ್ನ, ಸೇವೆಯಲ್ಲಿ ನೀವು ಸೋತು ಹೋಗಿರ್ಬೋದು, ನನ್ನ ಸೇವೆ ಏನು ಇನ್ನೂ ಸಣ್ಣದೇ ಆಗಿದೆಯಲ್ಲ, ನಾನು ಎಷ್ಟೆಲ್ಲ ಪ್ರಯಾಸ ಮಾಡ್ತಾ ಇದ್ದೇನೆ, ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೇನೆ, ನನ್ನ ಸೇವೆಯಲ್ಲಿ ನಾನು ಮುಂದುವರಿಯುವುದಕ್ಕಾಗಿ ನಾನು ಏನೆಲ್ಲ ಪ್ರಯಾಸ ಪಡ್ತಾ ಇದ್ರು ಕೂಡ ನನ್ನ ಸೇವೆ ಇದ್ದ ಹಾಗೆ ಇದೆಯಲ್ಲ ಎಂಬುದಾಗಿ, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಕೆಲಸ ಕಾರ್ಯಗಳು ಇದ್ದಷ್ಟೇ ಇದೆಯಲ್ಲ ಎಂಬುದಾಗಿ ನೀವು ಅಂದ್ಕೊಂಡು ಪ್ರಾರ್ಥನೆಯನ್ನ ಮಾಡ್ತಾ ಇರಬಹುದು. ಆದ್ರೆ ದೇವರು ನಿಮ್ಮ ಪ್ರಾರ್ಥನೆಗಳನ್ನ ಕೇಳಿ 2ರಷ್ಟಾದಂತ ಸುಖವನ್ನ, 2 ಪಟ್ಟಾದಂತ ಅಭಿಷೇಕವನ್ನ, 2 ಪಟ್ಟಾದಂತ ಸೇವೆಯನ್ನ ದೇವರು ನಿಮಗೆ ಒಂದು ಮುಂಚಾನೆಯಲ್ಲಿ ದೇವರು ಕೊಡಲಿಕ್ಕೆ ಶಕ್ತರಾಗಿದ್ದಾರೆ ಪ್ರಿಯರೇ. ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಓದಿಕೊಳ್ತೇವೆ. ಯೋಬನ ಬರೆದಂತ ಪುಸ್ತಕದಲ್ಲಿ ಯೋಬನು ತನಗಿದ್ದಂತ ಎಲ್ಲ ಆಸ್ತಿ ಅಂತಸ್ತುಗಳನ್ನೆಲ್ಲ ಕಳೆದುಕೊಂಡ. ಯೋಬನು ಬರೆದ ಪುಸ್ತಕದಲ್ಲಿ 42ನೇ ಅಧ್ಯಾಯದ 10ನೇ ವಚನದಲ್ಲಿ 2ನೇ ಭಾಗದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಮೊದಲು ನೀವು ಯಾವ ರೀತಿ ಇದ್ರಿ ಗೊತ್ತಿಲ್ಲ, ಮೊದಲು ನಿಮ್ಮ ಆರೋಗ್ಯ ಯಾವ ರೀತಿ ಇತ್ತು ಗೊತ್ತಿಲ್ಲ, ಮೊದಲು ನೀವು ಯಾವೊಂದು ಕಷ್ಟದಲ್ಲಿ, ತೊಂದರೆಯಲ್ಲಿ, ದುಃಖದಲ್ಲಿ, ನೋವಿನಲ್ಲಿ ಇದ್ರಿ ನಮಗೆ ಗೊತ್ತಿಲ್ಲ. ಆದ್ರೆ ದೇವರು ಯೋಬನ ಮೊದಲಿನ ಸ್ಥಿತಿಯನ್ನ ತೆಗೆದು ಹಾಕಿ, ಈ ಒಂದು ಮುಂಚಾನೆ ವೇಳೆಯಲ್ಲಿ ದೇವರು ಕೂಡ ನಿಮ್ಮ ಮೊದಲಿನ ಸ್ಥಿತಿಯನ್ನ ತೆಗೆದು ಹಾಕ್ಬಿಟ್ಟು ಈಗ ಮೊದಲಿಗಿಂತಲೂ 2ರಷ್ಟಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಹೋಗ್ತಾ ಇದ್ದಾರೆ ಪ್ರಿಯರೇ. ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಆಶೀರ್ವದಿಸಿದನು. 12ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯೆಹೋವನು ಯೋಬನ ಮೊದಲಿನ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು. ಅವನಿಗೆ 14,000 ಕುರಿಗಳು, ಮೊದಲು ಎಷ್ಟಿತ್ತು? 7,000. ಆದ್ರೆ ದೇವರು ಅವನ ಮೊದಲನೇ ಸ್ಥಿತಿಯನ್ನ ತೆಗೆದು ಹಾಕ್ಬಿಟ್ಟು 2ನೇ ಸ್ಥಿತಿಯಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, 14,000. ಈಗ ನಿಮ್ಮಲ್ಲಿ ಎಷ್ಟಿದೆಯೋ ನಮಗೆ ಗೊತ್ತಿಲ್ಲ, ಮೊದಲು ನಿಮ್ಮ ಒಂದು ಸ್ಥಿತಿ ಏನಿತ್ತು ಗೊತ್ತಿಲ್ಲ. ಆದ್ರೆ ದೇವರು ಅದನ್ನ ತೆಗೆದು ಹಾಕಿ 2 ಪಟ್ಟು ನಿಮ್ಮನ್ನ ದೇವರು ಆಶೀರ್ವದಿಸ್ತಾ ಇದ್ದಾರೆ. ಮೊದಲು 6,000 ಒಂಟೆಗಳು, ಈಗ 6,000 ಒಂಟೆಗಳು. ಮೊದಲು ಎಷ್ಟಿತ್ತು? 3,000. 1,000 ಜೋಡಿ ಎತ್ತುಗಳು. ಮೊದಲು ಅವನಿಗೆ ಇದ್ದಂಥದ್ದು 500 ಇತ್ತು. ಈಗ ದೇವರು 1,000 ಎತ್ತುಗಳ
ಕತ್ತೆಗಳಾಗಿ ಮಾಡ್ತಾ ಇದ್ದಾರೆ. 1,000 ಹೆಣ್ಣು ಕತ್ತೆಗಳು. ಮೊದಲು ಅವನಿಗೆ 500 ಹೆಣ್ಣು ಕತ್ತೆಗಳಿತ್ತು. ಈಗ ದೇವರು ಅವರ ಸ್ಥಿತಿಯನ್ನ ಮೊದಲಿಗಿಂತಲೂ 2ರಷ್ಟಾಗಿ ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ ಪ್ರಿಯರೇ. ನಾವು ನಂಬಿಕಸ್ಥರಾಗಿರುವಾಗ, ನಾವು ಪ್ರಾರ್ಥನೆಯನ್ನ ಮಾಡುವಾಗ, ನಮ್ಮ ಜೀವಿತಗಳನ್ನ ನಾವು ಬದಲಾಯಿಸಿಕೊಳ್ಳುವಾಗ, ಪ್ರಾರ್ಥನೆಗೆ ಮೊದಲು ನಾವು ಪ್ರಾಮುಖ್ಯತೆಯನ್ನು ಕೊಡುವಾಗ, ದೇವರಿಗೆ ನಾವು ಮೊದಲಿನ ಸ್ಥಾನವನ್ನ ಕೊಡುವಾಗ, ನಮ್ಮ ಮೊದಲಿನ ಎಲ್ಲಾ ಪರಿಸ್ಥಿತಿಯನ್ನ, ನಮಗಿದ್ದಂತ ಮೊದಲಿನ ಎಲ್ಲಾ ಸೋಲುಗಳನ್ನ ದೇವರು ಅದನ್ನ ತೆಗೆದು ಹಾಕಿ 2 ಪಟ್ಟು ಮಾನವನ್ನ ಕೊಡ್ತಾರೆ. ಬರೀ ಮಾನವಷ್ಟೇ ಅಲ್ಲ, ಅದು ನಾವೇನೆಲ್ಲ ಕಳೆದುಕೊಂಡಿದ್ವೋ ಅದನ್ನೆಲ್ಲ ದುಪ್ಪಟ್ಟಾಗಿ ದೇವರು ನಮಗೆ ಕೊಡ್ಲಿಕ್ಕೆ ಶಕ್ತರಾಗಿದ್ದಾರೆ ಪ್ರಿಯರೇ. ಹಾಲೆಲೂಯಾ. ನಾನು ನಂಬುತ್ತೇನೆ ಈ ಒಂದು ವಾಕ್ಯ ನಿಮಗೆ ಆಶೀರ್ವಾದವಾಗಿತ್ತು. ಈ ವಾಕ್ಯದ ಮೂಲಕ ದೇವರು ನಿಮ್ಮೊಟ್ಟಿಗೆ ಮಾತನಾಡಿದರೆ ಎಂಬುದಾಗಿ ನಾನು ನಂಬುತ್ತೇನೆ ಪ್ರಿಯರೇ. ನಮ್ಮ ಪರಿಸ್ಥಿತಿಗಳು ಇದ್ದ ಹಾಗೆ ಇರುವುದಿಲ್ಲ, ನಮ್ಮ ಸೋಲುಗಳು ಇದ್ದ ಹಾಗೆ ಇರುವುದಿಲ್ಲ, ನಮ್ಮ ಕುಟುಂಬಗಳು ಇದ್ದ ಹಾಗೆ ಇರುವುದಿಲ್ಲ, ನಮ್ಮ ಮಕ್ಕಳು ಇದ್ದ ಹಾಗೆ ಇರುವುದಿಲ್ಲ, ನಮ್ಮ ಸೇವೆಗಳು ಇದ್ದ ಹಾಗೆ ಇರುವುದಿಲ್ಲ ಪ್ರಿಯರೇ. ಈ ದಿನ ನೀವು ನಂಬ್ರಿ, ದೇವರು ನಿಮ್ಮ ಜೀವಿತದಲ್ಲಿ ಏನೋ ಕಾರ್ಯಗಳನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಾಲೆಲೂಯಾ. ಯೋಬನ ಹಾಗೆ ದೇವರು ಅವನಿಗಿದ್ದಂತ ಒಂದು ಆಸ್ತಿ ಆಗಿರ್ಬೋದು, ಅಂತಸ್ತಾಗಿರ್ಬೋದು, ಅವನಿದ್ದಂತ ಹೆಸರಾಗಿರಬಹುದು, ಆ ಒಂದು ಪರಿಸ್ಥಿತಿಯಲ್ಲಿ ಅವನ ಒಂದು ಇದರಲ್ಲಿಯೇ ಅವನನ್ನ ಬಿಡ್ಲಿಕ್ಕೆ ಹೋಗ್ಲಿಲ್ಲ ಪ್ರಿಯರೇ. ಹಾಲೆಲೂಯಾ. ಈಗ ಯೋಬನ ಪುಸ್ತಕದಲ್ಲಿ ನಾವು ಓದುವುದಾದ್ರೆ, ಮೊದಲಿಗಿಂತಲೂ ಕಡೆಯ ಒಂದು ದಿನದಲ್ಲಿ ದೇವರು ಅವನನ್ನು ದುಪ್ಪಟ್ಟಾಗಿ ಆಶೀರ್ವಾದ ಮಾಡ್ಲಿಕ್ಕೆ ಹೋಗ್ತಾ ಇದ್ದರು. ಇಷ್ಟು ದಿನ ನೀವೇನೇನ ಕಳೆದುಕೊಂಡ್ರಿ, ಪ್ರೀತಿ ಆಗಿರ್ಬೋದು, ಸಮಾಧಾನ ಆಗಿರ್ಬೋದು, ಗಂಡ ಹೆಂಡತಿಯ ಒಂದು ದಾಂಪತ್ಯ ಜೀವಿತದಲ್ಲಿ ಹೋರಾಟಗಳಾಗಿರ್ಬಹುದು, ದೇವರು ಅದನ್ನೆಲ್ಲ ತೆಗೆದಾಕ್ಲಿ. ದೇವರು ನಿಮಗೆ ಸಮಾಧಾನವನ್ನ, ಸಂತೋಷವನ್ನ, ಪ್ರೀತಿಯನ್ನ ದೇವರು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಮಾನವನ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಪ್ರಿಯರೇ. ಹಾಲೆಲೂಯಾ. ದೇವರಿಂದ ವಾಕ್ಯದ ಮೂಲಕ ಆಶೀರ್ವಾದ ಮಾಡ್ಲಿ. ಬನ್ನಿ ಒಂದು ವಾಕ್ಯವನ್ನು ಹಿಡಿದುಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಒಂದು ಮುಂಚಾನೆ ವೇಳೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಮುಂಚಾನೆ ವೇಳೆಯಲ್ಲಿ ನಿಮ್ಮ ವಾಕ್ಯದ ಮೂಲಕ ನಮ್ಮನ್ನ ಕಟ್ಟಿದಕ್ಕಾಗಿ ಸ್ತೋತ್ರ, ನಮ್ಮನ್ನ ಬಲಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ಯೋಬನ ಹಾಗೆ ಈ ದಿನ ನಾವೆಲ್ಲರೂ ಸೇರಿ ನಂಬುತ್ತೇವೆ ಕರ್ತನೆ, ನಮ್ಮ ಮೊದಲಿನ ಸ್ಥಿತಿಯನ್ನೆಲ್ಲ ತೆಗೆದು ಹಾಕಿ ದೇವರ ಮುಂಬರುವಂತ ದಿನಗಳಲ್ಲಿ ಕರ್ತನೆ 2 ಪಟ್ಟಾದಂತ ಮಾನವನ್ನ, 2ರಷ್ಟಾದಂತ ಅಭಿಷೇಕವನ್ನ, 2 ಪಟ್ಟಾದಂತ ಕರ್ತನೆ ಸ್ವಾಮಿ ಸ್ವಾಸ್ಥ್ಯವನ್ನ ಕರ್ತನೆ ರಾಜ, ಕೆಲಸ ಕಾರ್ಯಗಳನ್ನ ಕರ್ತನೆ ನೀವು ಕೊಡ್ಲಿಕ್ಕೆ ಹೋಗ್ತೀರಾ. ಅದನ್ನ ನಂಬಿ ಅದನ್ನು ಸ್ವೀಕರಿಸಿಕೊಳ್ತೇವೆ ರಾಜ. ಈ ಒಂದು ವಾಕ್ಯದ ಮೂಲಕ ದೇವರೇ, ನಮ್ಮನ್ನು ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೋ ಅವರೆಲ್ಲರನ್ನ ಬಲಪಡಿಸು, ಅವರೆಲ್ಲರನ್ನ ಆಶೀರ್ವದಿಸು ಕರ್ತನೆ. ದೇವರೇ, ನಮ್ಮ ಪ್ರಾರ್ಥನೆಗಳನ್ನ ಕೇಳಿ ನೀವು ಉತ್ತರವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತಾ, ಎಲ್ಲ ಘನ ಮಾನ ಮಹಿಮೆನ ನಿಮಗೆ ಮಾತ್ರ ಸಲ್ಲಿಸುತ್ತಾ, ಯೇಸುವೇ ನಿಮ್ಮ ಬಲವುಳ್ಳಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ವಾಕ್ಯದ ಪ್ರಕಾರ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ ಪ್ರೇರೆ. ಹಾಲೆಲೂಯಾ. ಗಾಡ್ ಬ್ಲೆಸ್ ಯು.